ಮುಂದುವರೆದ ರಾಮಲಿಂಗಾರೆಡ್ಡಿ ರಾಜಕೀಯ ಕಗ್ಗಂಟು. ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ರಾಮಲಿಂಗಾರೆಡ್ಡಿ. ಸಿಎಂ ಡಿಕೆ ಮನವೊಲಿಕೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿಯವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಭೇಟಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಅವರ ಮನವೊಲಿಸುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಅದಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಯ್ತಾ ಅನ್ನೋ ಕುತೂಹಲ ಇತ್ತು. ಉಭಯ ನಾಯಕರು ನಗುತ್ತಲೇ ಬಂದರು, ಉತ್ತರಿಸಿದ್ರು. ಸಿಎಂ ಏನು ಹೇಳ್ತಾರೋ ನಂದು ಕೂಡ ಅದೇ ಮಾತು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಮಾತ್ರ ನನ್ನನ್ನು ಭೇಟಿಯಾಗಿದ್ರು, ಊಟ ಮಾಡಿದ್ವಿ, ಒಂದಷ್ಟು ಚರ್ಚೆ ಆಯಿತು. ಅದನ್ನು ಹೊರತುಪಡಿಸಿ ಈ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಅಥವಾ ಮತ್ತೆ ಅವರು ರಾಜೀನಾಮೆಯನ್ನು ವಾಪಸ್ ಪಡಿತಾರಾ, ಅವರ ಖಾತೆಯನ್ನು ಬದಲಾವಣೆ ಮಾಡಿಕೊಡುವುದರ ಬಗ್ಗೆ ಏನಾದರೂ ಡಿಕೆ ಶಿವಕುಮಾರ್ ಅವರಿಂದ ಭರವಸೆ ಸಿಕ್ಕಿದೆಯಾ, ಇದ್ಯಾವುದರ ಕುರಿತು ಅವರು ಸ್ಪಷ್ಟನೆಯನ್ನ ಕೊಡಲಿಲ್ಲ. ಆದ್ರೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಡಿಕೆ ಜೊತೆ ಚರ್ಚೆ ಬಗ್ಗೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ. ನಿನ್ನೆ ಸಿಎಂ ಡಿಕೆ ಮತ್ತು ನಾನು ಚರ್ಚೆಯನ್ನ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಶಾಸಕ ರಾಮಲಿಂಗಾರೆಡ್ಡಿ ಹೇಳಿಕೆ. ರಾತ್ರಿ ಊಟ ಮಾಡಿದ್ದೇವೆ ಅಷ್ಟೇ, ಬೇರೇನೂ ಇಲ್ಲ. ಸಿಎಂ ಡಿಕೆ ಬಿಟ್ರೆ ಬೇರೆ ಯಾರು ಕೂಡ ಮಾತನಾಡಿಲ್ಲ ಎಂದಿದ್ದಾರೆ ರಾಮಲಿಂಗಾರೆಡ್ಡಿ. ಈಗ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೆಯ್ಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೆವು. 1 ಗಂಟೆಗೆ ಊಟ ಮಾಡ್ಕೊಂಡು ಹೊರಟು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನಿನ್ನೆ ಶಿವಕುಮಾರ್ ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಂಗೆ? ಈಗ ಅದೆಲ್ಲ ಇದು ರಾಮಲಿಂಗಾರೆಡ್ಡಿಯವರ ಪ್ರತಿಕ್ರಿಯೆ. ಏನು ಮಾತನಾಡಿಲ್ಲ, ಊಟ ಮಾಡಿದ್ವಿ ಅಷ್ಟೇ, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಿ ಅಂತ ಹೇಳಿ ರಾಮಲಿಂಗಾರೆಡ್ಡಿಯವರು ಇಲ್ಲೂ ಕೂಡ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಕುತೂಹಲವನ್ನು ಹಾಗೆ ಉಳಿಸ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದರ ಬಗ್ಗೆ ಗೊತ್ತಾಗಬಹುದು ಅನ್ನೋ ಧಾಟಿಯಲ್ಲಿ ರಾಮಲಿಂಗಾರೆಡ್ಡಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ರಾತ್ರಿ 1 ಗಂಟೆವರೆಗೂ ಕೂಡ 10 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಮಹತ್ವದ ಚರ್ಚೆ ಆಯಿತು. ಊಟ ಬಿಟ್ಟು ಬೇರೆ ಏನು ಮಾತಾಡಿಲ್ಲ ಅಂತ ಹೇಳಿದ್ರು. ಆದರೆ ಅವರ ಮಾತಿನ ಒಳಗುಟ್ಟು ಏನಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಆಶಾಭಾವನೆ ಇದ್ದಂತೆ ಭಾಸವಾಗ್ತಾ ಇದೆ. ಖಾತೆ ಬದಲಾವಣೆ ಮಾಡಿಕೊಡೋ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಹೇಗೆ ಅಂತ ಏನು ಹೇಳ್ತಾ ಇದೆ ಅವರ ಹಾವಭಾವ? ಸುನಿಲ್. ಮಧುಶ್ರೀ, ಪ್ರಮುಖವಾಗಿ ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿ 24 ಗಂಟೆ ಕಳೆದರೂ ಕೂಡ ರಾಜೀನಾಮೆಯ ಒಂದು ಕಗ್ಗಂಟು ಇನ್ನೂ ಕೂಡ ಬಗೆಹರಿದಿಲ್ಲ. ನಿನ್ನೆ ಖುದ್ದು ಮುಖ್ಯಮಂತ್ರಿಗಳೇ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳಂದರೆ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಮಾತುಕತೆಯನ್ನು ಕೂಡ ನಡೆಸಿದ್ರು ಕೂಡ ಯಾವುದೇ ರೀತಿಯಾಗಿ ಅಂತಿಮ ನಿರ್ಧಾರವನ್ನು ಕೂಡ ಪ್ರಕಟವನ್ನು ರಾಮಲಿಂಗಾರೆಡ್ಡಿ ಮಾಡಿಲ್ಲ ಮತ್ತು ಅಂತಿಮ ನಿರ್ಧಾರಕ್ಕೂ ಕೂಡ ಬಂದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಭೇಟಿ ಬೆನ್ನಲ್ಲೇ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಖಾಸಗಿ ಹೋಟೆಲ್ಗೆ ಭೇಟಿ ನೀಡಿ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಳೆದ 15 ನಿಮಿಷಗಳಿಂದ ಸುರ್ಜೇವಾಲಾ ಜೊತೆ ಮಾತುಕತೆ ಕೂಡ ನಡೆಸ್ತಾ ಇರುವಂತು ರಾಮಲಿಂಗಾರೆಡ್ಡಿ ಅವರ ಒಂದಷ್ಟು ಮಾತುಗಳನ್ನ ನಾವು ಆಲಿಸ್ತಾ ಇದ್ರೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದಂತೆ ಕಂಡು ಬರ್ತಾ ಇದೆ. ಆದರೆ ಅವರ ನಿರ್ಧಾರದಿಂದ ಅವರು ಹಿಂದೆ ಸರಿದಿಲ್ಲ. ಅವರೇನು ರಾಜೀನಾಮೆಯ ನಿರ್ಧಾರವನ್ನು ಕೊಟ್ಟರು ಅದೇ ನಿರ್ಧಾರಕ್ಕೆ ಬದ್ಧರಾಗಿದ್ದಂತೆ ಕಂಡು ಬರ್ತಾ ಇದೆ. ಮತ್ತೆ ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಒಂದು ರೀತಿ ಬೇಸರದಲ್ಲೇ ಕೂಡ ಇದ್ದಂತೆ. ಯಾಕೆಂದ್ರೆ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿಯ ಖಾತೆ ಮೇಲೆ ಒಂದಷ್ಟು ಸಾಕಷ್ಟು ಒಲವನ್ನು ಕೂಡ ಹೊಂದಿದ್ರು, ಮತ್ತೆ ಖಾತೆ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಆ ಒಂದು ನಿರೀಕ್ಷೆ ಕೊನೆ ಹಂತದಲ್ಲಿ ಹುಸಿಯಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಅಸಮಾಧಾನ ಕೂಡ ಗೊಂಡಿರುವಂಥ ರಾಮಲಿಂಗಾರೆಡ್ಡಿ ಅವರು ಒಂದು ರಾಜೀನಾಮೆ ನಿರ್ಧಾರಕ್ಕೆ ಕೂಡ ಮುಂದಾದರು. ಈಗಾಗಲೇ ಎಷ್ಟೇ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿಯಾಗಿ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದಕ್ಕೆ ಬಂದಿಲ್ಲ. ಆದರೆ ಮನವೊಲಿಕೆ ಕಸರತ್ತು ಮತ್ತೆ ಜೋರಾಗಿ ನಡೀತಾ ಇದೆ. ನಿನ್ನೆ ನಡೆದಂಥ ಮಾತುಕತೆಯಲ್ಲಿ ಎಲ್ಲವೂ ಕೂಡ ಸರಿಯಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನು ಮನವೊಲಿಸುವಂಥ ಪ್ರಯತ್ನಗಳು ಜಾಸ್ತಿ ಆಗಿದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಅವರ ಮನವೊಲಿಕೆ ಕೂಡ ಸಂಪೂರ್ಣವಾಗಿ ಆದಂತೆ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಬೇಜಾರದಲ್ಲೇ ಮಾತನಾಡಿದ್ರು. ರಾಜೀನಾಮೆ ನಿರ್ಧಾರಕ್ಕೆ ನೀವು ಬದ್ಧ ಇರ್ತೀರಾ, ಇಲ್ಲ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ತೀರಾ ಅಂತ ಕೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅದೆಲ್ಲವನ್ನು ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಅವರ ಅಸಮಾಧಾನ ಬೇಸರ ಇದ್ದಂತೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸುರ್ಜೇವಾಲಾರ ಭೇಟಿ ಬಳಿಕ ಅಂತಿಮವಾದ ಒಂದು ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಖಾತೆಗಳನ್ನ ಬದಲು ಮಾಡಬಾರ್ದು. ಒಂದು ಪಕ್ಷದಲ್ಲಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಮುಂದುವರಿತು ಹಾಗೆ ಅಂತಂದ್ರೆ ಹೆಚ್ಚುವರಿಯನ್ನು ಖಾತೆಯನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸುವಂತ
ಕೆಲಸವನ್ನ ಮಾಡಿ ಅಂತೇಳಿ. ಈಗ ಸುರ್ಜೇವಾಲಾ ಅವರ ಭೇಟಿ ಬಳಿಕ ಅಂತಿಮ ನಿರ್ಧಾರ ಪ್ರಕಟವಾಗುತ್ತೆ. ಯಾಕೆಂದ್ರೆ ಪ್ರಮುಖವಾಗಿ ಸುರ್ಜೇವಾಲಾರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರ ದೆಹಲಿಯಿಂದ ಸೂಚನೆಗಳು ಕೂಡ ಬಂದಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರಾಮಲಿಂಗ ರೆಡ್ಡಿ ಅವರನ್ನ ಕರೆಸಿ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಅವರ ಒಂದು ನಿರ್ಧಾರ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ ಅವರೆಲ್ಲ ಒಂದು ಬೆಳಗಿನ ಒಂದಷ್ಟು ಮಾತುಗಳನ್ನ ಗಮನಿಸ್ತಾ ಇದ್ರೆ ಇನ್ನೂ ಅವರು ಬೇಸರದಲ್ಲೇ ಇದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಈಗ ಘೋಷಣೆ ಆಗಿರುವಂಥ ಖಾತೆಗಳನ್ನ ಹೊರತುಪಡಿಸಿ ಬೇರೆ ಖಾತೆಗಳನ್ನು ಕೊಡಲಿಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಆದರೆ ಅವರಿಗೆ ಈ ಒಲವಿರುವಂಥದ್ದು ಬೆಂಗಳೂರು ಮೇಲೆ ಇರುವಂಥದ್ದು ಒಲವು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ನಂತರದಲ್ಲಿ ಅದೇನಾದ್ರು ಕನ್ವಿನ್ಸ್ ಆಗ್ತಾರಾ, ಇಲ್ಲಾಂದ್ರೆ ಹೆಚ್ಚುವರಿ ಖಾತೆಗಳನ್ನ ತೆಗೆದುಕೊಳ್ಳಿಕ್ಕೆ ಒಪ್ತಾರಾ ಕಾದು ನೋಡಬೇಕಾಗಿದೆ. ಆದರೆ ಅವರ ಒಂದು ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ನನಗೆ ಯಾವುದೇ ರೀತಿಯಾಗಿ ಇನ್ನು ನಿಮ್ಮ ಈ ಒಂದು ಕನ್ವಿನ್ಸಿಂಗ್ ಎಂದೇ ತೃಪ್ತಿದಾಯಕವಾಗಿಲ್ಲ, ನನಗೆ ಇನ್ನೂ ಕೂಡ ಬೇಸರವಾಗಿದೆ, ಬೇಸರದಲ್ಲಿ ನಾನು ಇದ್ದೀನಿ ಅನ್ನೊಂದು ಸ್ಪಷ್ಟವಾಗಿ ಅವರ ಮುಖಚರ್ಯೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸುರ್ಜೇವಾಲಾ ಅವರ ಭೇಟಿ ಬಳಿಕ ಒಂದು ಅಂತಿಮ ನಿರ್ಧಾರವನ್ನ ರಾಮಲಿಂಗ ರೆಡ್ಡಿ ಅವರು ಪ್ರಕಟ ಮಾಡ್ತಾರೆ. ಈಗಾಗಲೇ ಅವರ ಆಪ್ತರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ನಾನು ನನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದೀನಿ, ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಾದ ನಂತರದಲ್ಲಿ ನನ್ನ ಮುಂದಿನ ನಡೆ ಅಂತೇಳಿ ಅವರ ಆಪ್ತರ ಜೊತೆ ಒಂದಷ್ಟು ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರ ಮುನಿಸು ಇನ್ನೂ ಕೂಡ ಮುಂದುವರೆದಿದೆ. ಈ ಒಂದು ಖಾತೆಯ ಕಗ್ಗಂಟು ಯಾವ ಮಟ್ಟಿಗೆ ಹೈಕಮಾಂಡ್ ನಾಯಕರು ಇದನ್ನ ಬಗೆಹರಿಸ್ತಾರೆ ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಈ ಒಂದು ಗೊಂದಲ ಏನಿದೆ ಒಂದು ರೀತಿ ವಿಪಕ್ಷಗಳಿಗೆ ಚಿನ್ನದ ತಟ್ಟೆಯಲ್ಲಿ ಅಸ್ತ್ರವನ್ನು ಇಟ್ಟುಕೊಟ್ಟ ರೀತಿಯಾಗಿದೆ. ನಿಂದೆಯಿಂದಲೂ ಕೂಡ ದೊಡ್ಡ ಮಟ್ಟಿಗೆ ವಿಪಕ್ಷಗಳು ಅಟ್ಯಾಕ್ ಕೂಡ ಮಾಡ್ತಾ ಇದೆ. ಹಾಗಾಗಿ ಇದನ್ನ ಬೇಗ ಸಾರ್ಟ್ ಔಟ್ ಮಾಡಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಅವ್ರನ್ನ ಕರೆಸಿ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಸುರ್ಜೇವಾಲಾ ಅವರ ಮಾತುಕತೆ ನಂತರದಲ್ಲಿ ರಾಮಲಿಂಗ ರೆಡ್ಡಿ ಅವರ ನಿರ್ಧಾರ ಏನಾಗಿರುತ್ತೆ ಕಾದು ನೋಡಬೇಕಾಗಿರುವಂತ ಮಧುಶ್ರೀ. ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.